ಇನ್ನು HSR ಲೇಔಟ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮುಖೇಶ್ವರನ್ ಮದ್ಯ ಸೇವಿಸಿ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಈತ ಕೃತ್ಯ ಎಸಗಿದ ಸಂದರ್ಭದಲ್ಲಿ ಈತ ಪಾನಮತ್ತನಾಗಿದ್ದ ಅಂತ ಹೇಳಿ TV9ಗೆ ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಇದು. 2003ರಿಂದ ಬೆಂಗಳೂರಿನಲ್ಲಿ ಈತ ವಾಸವಾಗಿದ್ದ. ಈತ ತಮಿಳುನಾಡು ಮೂಲದವನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ನಿನ್ನೆ ಈತ ರಾತ್ರಿ ಮದ್ಯ ಸೇವಿಸಿದಾನೆ. ಆ ಟೈಮ್ನಲ್ಲಿ ಆ ಮದ್ಯದ ಮತ್ತಿನಲ್ಲಿ ಈ ಥರ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಮಾತಾಡಿದ್ದಾರೆ, ಹೇಳಿದ್ದಾರೆ. ಜೊತೆಗೆ ಸಂತ್ರಸ್ತೆಗೆ ಡ್ರಾಪ್ ಮಾಡುವಾಗ ಈ ಒಂದು ಪ್ರಕರಣ ನಡೆದಿದೆ ಅಂತಲೂ ಕೂಡ ಸಾರಾ ಫಾತಿಮಾ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಡಾನ್ಸ್ ಕೊರಿಯೋಗ್ರಾಫರ್ ಆಗಿ ಈತ ಕೆಲಸ ಮಾಡ್ತಾ ಇದ್ದಾನೆ. ಯುವತಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಗೆ ಅಂತ ಹೇಳಿ ಬಂದಿದ್ರು. ಅಪಘಾತದ ಬಳಿಕ ಆರೋಪಿ ಬಳಿ ಡ್ರಾಪ್ ಅನ್ನ ಕೇಳ್ಕೊಂಡಿದ್ರು. ಮದ್ಯ ಸೇವಿಸಿ ಈ ಯುವಕ ಈ ಕೃತ್ಯ ಎಸಗಿದ್ದಾನೆ ಅಂತ ಸಾರಾ ಫಾತಿಮಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ನಿನ್ನೆ ಏನು HSR ಲೇಔಟಲ್ಲಿ ಏನು ಕೃತ್ಯ ನಡೆದಿತ್ತು, ಆರೋಪಿ ಹೆಸರು ಮುಖೇಶ್ವರನ್ ಅಂದ್ಕೊಂಡು 24 ವರ್ಷ. ಅವನು ನಮ್ಮ ಈ SR ನಗರ ನೇಟಿವ್ದಲ್ಲಿ ಇರ್ತಾನೆ. ಟೆಮಿಲಿಯನ್ ಬೇಸಿಕಲಿ ತಮಿಳ್ನಾಡ್ದವರು. 2003ಇಂದ ಬ್ಯಾಂಗ್ಳೂರ್ದಲ್ಲಿ ಇರ್ತಾನೆ. ಅವನು ನಿನ್ನೆ ಕುಡ್ಕೊಂಡು ವಾಪಸ್ ಅವನ ಫ್ರೆಂಡ್ ಜೊತೆಯಲ್ಲಿ ಪಾರ್ಟಿ ಗಿಟಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾಗ ಈ ಹುಡುಗಿಗೆ ಡ್ರಾಪ್ ಮಾಡಿ ಹೋಗೋ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅವನದು ಬ್ಯಾಕ್ಗ್ರೌಂಡ್ ಅಂದರೆ ಈ ಹಿಂದೆ ಯಾವುದೂ ಕೇಸಸ್ ಇಲ್ಲ ಅವನ ಮೇಲೆ. ಆದರೆ ಅವನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವಳು ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ಲು. ವೀಕೆಂಡ್ ಪಾರ್ಟಿ ಇತ್ತು ಅಂತ. ಅದು ಕಾರ್ದ ಆಕ್ಸಿಡೆಂಟ್ ಆಗೋಯ್ತು. ಆವಾಗ ಇವಳು ಬೇರೆಯವ್ರ ಹತ್ರ ಡ್ರಾಪ್ ತಗೊಳ್ಳೋ ಸಂದರ್ಭದಲ್ಲಿ ಇವೊಂದು ಬೈಕ್ ಹತ್ತಿದ್ದಾಳೆ.